ಅವ್ನ್ಗೇನೋ ನಡೆಯುತ್ತೆ ನಾಳೆ ಏನ್ ಗ್ರಾಜುಯೇಷನ್ ನಿನ್ನ ಮಕ್ಕ ಇನ್ನ ರಿಸಲ್ಟೇ ಬಂದಿಲ್ಲ. ಮಾಡಕ್ಕಾಗಲ್ಲ, ನೀವು ದೊಡ್ಡವರಪ್ಪ, ನಿಮ್ಮಿಂದ ನಾವು. ಅದು ಬಟ್ಟೆ ಹಾಕೊಳಕಾಗಲ್ಲ, ಅಷ್ಟು ಟೈಟ್ ಆಪ್ಸ್ ಎಲ್ಲ ಹಿಂಗ್ ಕೂತ್ ಬಿಟ್ಟಿದೆ. ಸುಪ್ರೀತ್ ಮದುವೆ ಅಲ್ಲೇ ಮಾಡ್ಸಿ. ನಾವ್ ಮದ್ವೆನೇ ಆಗಲ್ಲ. ಫಸ್ಟ್ ಮದುವೆ ಆಗೋದು. ನಮ್ಮ ಮನೆ ಮೇಲೆ ಒಬ್ಳು ಹುಡುಗಿದಾಳಲ್ಲ, ಹೆಂಗ್ ಮಾತಾಡ್ಸಲ್ಲ ಗೊತ್ತಾ? ಯಾರೋ ಮನೆ ಮೇಲೆ ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಮಸ್ಕಾರ ಗಾಯ್ಸ್. ಗೈಸ್ ಏನಂದ್ರೆ ಇವಾಗ ಮನೇಲಿ ಬೋರ್ ಆಗ್ತಿತ್ತು. ಸುಮ್ನೆ ನಾವು ಗೊತ್ತಲ್ಲ, ಬೋರ್ ಆದ್ರೆ ಮನೇಲಿ ಇರಲ್ಲ, ಅದಕ್ಕೆ ತಾಜ್ ಹೋಟ್ಲಿಗೆ ಡಿನ್ನರ್ ಹೋಗ್ತಾ ಇದೀವಿ. ನಾವ್ ಇರ್ಬೇಕನ್ಸ್ತು, ನಮ್ದು ಕಾಲ್ದು ಸ್ವಲ್ಪ ಕಾಲಿರಲ್ಲ, ಅದಕ್ಕೆ ತುಣಿತಾ ಇರ್ತಾನಲ್ಲಿ. ಇವಾಗ ಏನ್ ಮಾಡ್ತೀವೋ ಗೊತ್ತಿಲ್ಲ, ಏನ್ ತಿಂತೀವೋ ಗೊತ್ತಿಲ್ಲ, ಎಷ್ಟು ಬಿಲ್ ಆಗುತ್ತೋ ಗೊತ್ತಿಲ್ಲ. ಹೋಗೋಣ ತಾಜ್ ಹೋಟ್ಲಿಗೆ. ಪ್ಲಾನ್ ಏನ 20,000 ಬಿಲ್ ಮಾಡತ್ತಾರ. ಮಾಡೋಣ ಬಾರೋ, ಪ್ರಮೋಷನ್ ಹೆವಿ ಮಾಡಿದೀವಿ, ದುಡ್ಡು ಬೇಜಾನಿದೆ. ಎಷ್ಟು ಪ್ರಮೋಷನ್ ಮಾಡಿರೋದು, ಬೇಜಾನಿದೆ, ಬೇಜಾನ್ ದುಡ್ಡು. ಅಲ್ಲೇ ಇವಾಗ ಅಮ್ಕುಡುಮುಕ್ಕಿಗೆ ಪಪ್ಪಮ್ಮ ಬಂದ್ರು, ಅವನ್ ದಚ್ಚುಗೆ ಚಿನ್ನಮ್ಮ ಬಂದ್ರು. ನಿನಗ್ ಯಾರು? ನಿನಗ್ ಕಿಪಿ ಕೀರ್ತಿ ಬರ್ತಾಳಲ್ಲ, ಕಿಪಿಟಲ್ಲ ಕಂಟ್ರೋಲ್. ಬಂಟಿ ನಿಂಗೆ? ನಂಗ್ ನೀನೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಏನು ಕೇಳಲೇಬಾರ್ದು ಗೈಸ್, ಏನಂತ ಆಗೋಗ್ಬಿಟ್ಟಿದ್ದಾನೆ ಗೈಸ್. ನಾಳೆ ಒಂದು ಬಂಟಿ ಲೈಫಲ್ಲೇ ಒಂದು ಅದೃಷ್ಟ ಆಗೋ ತರ ಇದೆ. ಏನಪ್ಪ ಇದು ಸ್ಟೇ ಟ್ಯೂನ್, ವ್ಲಾಗ್ ಬರುತ್ತೆ. ನನಗೆ ಗೊತ್ತಿಲ್ಲ ಏನ್ ನಾಳೆ ಅದೃಷ್ಟ. ಅದು ವ್ಲಾಗ್ ನೋಡ್ಕೋ, ಅದೆಲ್ಲ ಸಸ್ಪೆನ್ಸ್. ವ್ಲಾಗ್ ಮಾಡ್ಕೊಂತೀವಿ ಅದನ್ನ. ಅವ್ನ್ಗೇನೋ ನಡೆಯುತ್ತೆ ನಾಳೆ. ಏನ್ ಗ್ರಾಜುಯೇಷನ್ ನಿನ್ನ ಮಕ್ಕ ಇನ್ನ ರಿಸಲ್ಟೇ ಬಂದಿಲ್ಲ, ಅಲ್ಲಿ ಏನೋ ನಡೆಯುತ್ತೆ. ರಿಸಲ್ಟ್ ಬರಕ್ ಬ್ಯಾಕ್ಲಾಗ್ ಕ್ಲಿಯರ್ ಆಗಿರ್ಬೇಕು. ನಾಳೆ ಏನು? ನಾಳೆ ಅವ್ನ ಲೈಫ್ ಅಲ್ಲಿ ಏನೋ ಒಂದು ದೊಡ್ಡ ಸ್ಟೆಪ್ ತಗೊಂತಿದ್ದಾನೆ 2 ವರ್ಷ ಆದ್ಮೇಲೆ. ದೊಡ್ಡ ಸ್ಟೆಪ್ ಅವ್ನ ಲೈಫ್ ಅಲ್ಲಿ. ಅದು ಇಷ್ಟು ಯೋಚನೆ ಮಾಡಿ ಸ್ಟೆಪ್ ತಗೊಂತಿದ್ದಾನೆ. ಸೊ ನಾನು ಹೋಗ್ತಾ ಇದೀನಿ ಅವನ ಜೊತೆ, ವ್ಲಾಗ್ ಮಾಡ್ತೀವಿ. ಬಟ್ಟೆ ಕಟಿಂಗ್ ಮಾಡ್ತೀಯ ಅಂದ್ರೆ ನಿನಗೆ ತುಳಿದ ಹಾಕ್ಬಿಡ್ತೀನಿ. ಮಾಡ್ಕೋ, ಏನ್ ಕಟಿಂಗ್ ಮಾಡಿಸ್ತೀಯಾ? ಕಟಿಂಗ್ ಮಾಡಿಸ್ತಾನಂತೆ ಗಾಯ್ಸ್. ನೆಕ್ಸ್ಟ್ ವ್ಲಾಗ್ ಕಟಿಂಗ್ ವ್ಲಾಗ್. ಏನಂತೀಯ ಬಂಟಿ? ಯಾವ ತರ ಕಟಿಂಗ್ ಮಾಡಿಸ್ತೀಯಾ? ನಾಳೆ ನೋಡು ಹೆಂಗ್ ಮಾಡಿಸ್ತೀನಿ. ನೀನ ಕಟಿಂಗ್ ಮಾಡಿದ್ರೆ ನಾನು ಮಾತಾಡ್ಸೋದೇ ಇಲ್ಲ. ಇವಾಗೇನ್ ಬಾರಿ ಮಾತಾಡ್ತಿದ್ಯಾ, ವಾರಕ್ಕೊಂದ್ಸತಿ ಸಿಗ್ತೀಯಾ? ಎಕ್ಸಾಮ್ ಇತ್ತಲ್ಲ, ಅರ್ಥ ಮಾಡ್ಕೊಳ್ಳೋ, ಪಾಸ್ ಆಗ್ಬೇಕು. ಎಕ್ಸಾಮ್ ಇದ್ರೆ ಜಿಮ್ಗೆ ಹೋಗಕ್ಕಾಗತ್ತೆ, ಅದೆಲ್ಲ ಹಾಟ್ ಚಾಕ್ಲೇಟ್ ಕುಡಿಯಕ್ಕಾಗತ್ತೆ. ಕೇಳಿಸ್ಕೊಳ್ಳೋ, ನನ್ಗೆ ಎಕ್ಸಾಮು ಯಾವಾಗಿಂದ ಜುಲೈ 14ನೇ ತಾರೀಕು ತನಕ ಇತ್ತು ಎಕ್ಸಾಮು. ಓದಿದ್ದ ಎಲ್ಲ ಬ್ಯಾಕ್ಲಾಗ್ ಎಕ್ಸಾಮ್ ಕೊಟ್ಟಿದ್ನಪ್ಪ, ಎಲ್ಲ ಬರ್ದಿದ್ದೀನಿ. ಪಾಸ್ ಆಗುತ್ತಾ ಇಲ್ಲೋ ಪಾಸ್ ಆಗುತ್ತೆ. ಸಿಕ್ಸ್ ಪ್ಯಾಕ್ಸ್ ನೋಡಿದ್ಯಾ? ತೋರ್ಸು, ಅದೇನೋ ಬರೀ ಚಾಚಿ ಬಿಟ್ಟಿಗೆ ಹಾಕೊಂಡ್ ಮಾಡೋದಲ್ಲ. ತೋರ್ಸು, ಎಲ್ಲರಿಗೂ ಕೇಳಿಸುತ್ತೆ, ಸುಮ್ನಿರೋ. ಏನೇನು ಎಲ್ಲರಿಗೂ ಗೊತ್ತಾಗ, ಸುಮ್ನಿರೋ. ಗೈಸ್ 6 ಪ್ಯಾಕ್ ಮಾಡ್ಬಿಟ್ಟಿರೋದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕೊಂಡಿದ್ದ. ನಾನು ಫಸ್ಟ್ ಒಂದ್ಸತಿ ನೋಡ್ದೆ, ಆಮೇಲೆ ಒಂಚೂರ್ ಎಡಿಟಿಂಗ್ ತರ ಕಾಣಿಸ್ತು. ಏನ್ 2 ದಿನ ಅಲ್ಲ, ಬಂಡಿ ನಂಬಿಟ್ಟಿದ್ದ ಗೈಸ್. 2-3 ದಿನ ಆಯ್ತು, 1 ವಾರನೂ ಹೋಗಿಲ್ಲ ಜಿಮ್ಗೆ, ಆಗ್ಲೇ ಪ್ಯಾಕ್ ಬಂದ್ಬಿಡುತ್ತಾ ಗೈಸ್, ಆಪ್ಸ್ ಬಂದ್ಬಿಡುತ್ತಾ. ಏನ್ ಮಸಲ್ಸ್, ಆಪ್ಸ್, ಏನ್ ಎಲ್ಲ ಬಂದ್ಬಿಟ್ಟಿದೆ. ನನ್ನ ಡೆಡಿಕೇಶನ್ ಗೊತ್ತಿಲ್ಲ ನಿಂಗೆ. ಹೆವಿ ವರ್ಕೌಟ್ ಮಾಡ್ಬಿಟ್ಟಿದ್ದೆ ನಾನು ಬೈಸೆಪ್ಸ್ ಟ್ರೈಸೆಪ್ಸ್ ಎಲ್ಲ ಮಾಡಲ್ಲ, ಬರೀ ಆಪ್ಸ್ ಮಾಡ್ತೀನಿ. ಅದಕ್ಕೆ ಆಪ್ಸ್ ಬಂದಿರೋದು. ಅವಾಗ ಕೈಯೆಲ್ಲ ಸಣ್ಣ, ಹೊಟ್ಟೆ ಮಾತ್ರ ಆಪ್ಸ್ ಇದ್ರೆ ಅಜೀಬಾಗಿರುತ್ತೆ. ಇಲ್ಲ ಅಲ್ಲೋ, ಅದು ಬಟ್ಟೆ ಹಾಕೊಳಕಾಗಲ್ಲ, ಅಷ್ಟು ಟೈಟ್ ಆಪ್ಸ್ ಎಲ್ಲ ಹಿಂಗ್ ಕೂತ್ ಬಿಟ್ಟಿದೆ. ಡೈರಿ ಮಿಲ್ಕ್ ನೋಡಿದ್ಯಾ? ಆ ತರ ಕುಡಿದ್ಬಿಟ್ಟಿದ್ಯಾ? ಕೂತ್ಬಿಟ್ಟಿದೆ. ಯಾವ ಜಿಮ್ಗೆ ಹೋಗ್ತಾರ ನೀನು? ಇದು ಅದಾ? ಸರಿ ಗೈಸ್, ಅದು ಇದಕ್ಕೆ ಯಾವ್ದಕ್ಕೋ ಹೋಗ್ತಾ ಇರ್ತಾನೆ, ಜಿಮ್ಗೆ ಹೋಗ್ತಾ ಇರ್ತಾನೋ ಇಲ್ಲ ಜಾಲಿ ಮಾಡ್ತಾ ಇರ್ತಾನೋ ಗೊತ್ತಿಲ್ಲ. ಗೈಸ್ ಇವಾಗ ನಮ್ಮ ಹಳೇ ದೋಸ್ತು ಒಬ್ಬ ಇದ್ದಾನೆ. ಇವಾಗ ಮೊದ್ಲು ಬಂಟಿ ಫ್ರೆಂಡು, ಆಮೇಲೆ ವಿಠಲ ಫ್ರೆಂಡು, ಆಮೇಲೆ ಇವರಿಬ್ರು ಜೊತೆ ಇದ್ದ ಅಂತ ನನಗ್ ಫ್ರೆಂಡು. ಒಳ್ಳೆ ಬಾಡಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನ್ ಬಾಡಿ ಅಲ್ಲ, ಗಾಡಿ ಒಂದು ಹೆಂಗ್ ಮಾಡಿ ಅಂದ್ಬಿಟ್ಟ ಬಾಡಿ ಫುಲ್ಲು. ಅವನೇ ಫೋನಲ್ಲಿ ಮಾತಾಡ್ತಿದ್ದಾನೆ ಗೈಸ್. ಇದು ನಮ್ಮ ಏರಿಯಾ, ಇಲ್ಲೆಲ್ಲ ನಾವು ಓಡಾಡ್ತಾ ಇರ್ತೀವಿ. ಇದು ಗಾಂಧಿ ಬಜಾರ್ ರೋಡ್. ಅಲ್ಲೇ ಇರೋನು, ಬರ್ತೀವಿ ಗೈಸ್. ನಾವು ಈ ತರ ಕುತ್ಕೊಂಡು ಹೋಗ್ತಿದ್ವಲ್ಲ ಮೊದ್ಲು, ಈ ತರ ಕುತ್ಕೊಂಡು ನಾವು ಹೋಗ್ತಿದ್ವಲ್ಲ, ಅವೆಲ್ಲ ಮೆಮೊರೀಸ್ ಪ್ರೀತ್. ಅಲ್ಲ, 3 ಜನನು ಚೈಲ್ಡ್ಹುಡ್ ಫ್ರೆಂಡ್. ಏನ 3 ಜನನು ಚೈಲ್ಡ್ಹುಡ್ ಫ್ರೆಂಡ್, 4 ಜನ. ಏನ್ ಮಾಡಕ್ಕಾಗಲ್ಲ, ನೀವು ದೊಡ್ಡವರಪ್ಪ, ನಿಮ್ಮಿಂದ ನಾವು. ಮುಂದಾಗ ಕಾಣಿಸದ್ನೇನಾ? ಏನು ಎಲ್ಲೋ ಇಲ್ಲೇ ಇದಾನಂತ, ನೋಡು ಅವನ್ನ. ನಾನು ವೆಜಿಟೇರಿಯನ್, ಕೇಳ್ಸ ಇಲ್ಲ ನೋಡೋಣ. ನಾನು ಬ್ರಾಹ್ಮಣ, ನಾನು ಬರೀ ಬ್ರಾಹ್ಮಿನ್ ಹೋಟ್ಲು ಮಾತ್ರ ನೋಡೋದು. ಬ್ರಾಹ್ಮಣ ಹೆಸರು ಇದೆಯಲ್ಲ. ಲೋ ಬಂಟಿ, ಏನ್ ಮಾಡ್ದ ಗೊತ್ತೇನೋ,
ಮೊನ್ನೆ ನನ್ ಮನೆಗೆ ಚಿಕನ್ ತರ್ತೀನಿ ಅಂತ ಅಂದೆ, ನಾನು ಬರ್ತೀನಿ ಅಂತಾನೆ. ಚಿಕನ್ ತರ್ಕೋಣ ಅಂದ್ರೆ ನಾನು ಬರ್ತೀನಿ. ಬ್ರಾಹ್ಮಣ ಅಲ್ಲ ಹಂಗಂದ್ರೆ ಕಲ್ ಬ್ರಾಹ್ಮಣ. ಅವನು ಹೆಂಗೆ ಕಟ್ ಮಾಡ್ತಾರೆ ನೋಡ್ಬೇಕಂತೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಇಲ್ಲಿ ಅಡ ಅಡ ಬಾಡಿ ಬಾಡಿ ಅಡ ಎಲ್ಲ ಗೈಸ್ ಇವನೊಬ್ಬ ಜಿಮ್ ಇನ್ಫ್ಲುಯೆನ್ಸರ್ ಬರ್ತಾನೆ ನೋಡಿ ಗಾಡಿಗೆ. ಏಯ್ ಓಪನ್ ಮಾಡೋ. ಮಾಡ್ದೆ ನೋಡ್ತೀನಿ. ಆಯ್ತು ವ್ಲಾಗ್ ನೋಡಿ ಹೆಂಗೆ ಗೈಸ್ ಹಾಯ್ ಗೈಸ್ ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಬರ್ತಾನೆ ಹೆಂಗೆ ಅವನ್ಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ಲಾ, ವ್ಲಾಗ್ ಮಾಡ್ಕೊಂತಾನೆ. ಬೇಡ ಗೈಸ್ ನೀವು ಮಾಡಿ ವ್ಲಾಗ್. ಗೈಸ್ ನಮ್ಮ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಇವರು, ನಮ್ಮ ಅಪ್ಕಮಿಂಗ್ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಇವರು. ಓಯ್ ಪೃಥ್ವಿ, ಈ ಒಂದು 6 ಪ್ಯಾಕ್ ನೋಡ್ದ ಆಪ್ಸ್? ಓ ನೋಡ್ದೆ, ಫುಲ್ ರಿಯಲ್, 100% ರಿಯಲ್ ಅದು. 100% ಲೋ ಚಾಟ್ ಜಿಪಿಟಿ ಅಂದಾಯ್ತು ಇವರು ದರಿದರ ಹೇಳ್ಬಿಟ್ಟಾ? ಓ ಹೇಳ್ಬಿಟ್ರು ದರಿದರ ಬೇಕಲ್ಲ. ಅಲ್ಲೇ ಅದ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಚಾಟ್ ಜಿಪಿಟಿ ಅಂತ. ಅದನ್ನ ತೋರ್ಸು, ಇಲ್ಲಿ ತೋರ್ಸು. ಆ ಚಾಟ್ ಜಿಪಿಟಿ ಅಂತ ಹೆಂಗ್ ಗೊತ್ತಾಗ್ತದೆ ಗೊತ್ತಾ? ನೀನ್ ಹೊಟ್ಟೆ ಮೇಲೆ ಝೂಮ್ ಮಾಡಿ ನೀನೆ ನಿಂಗೆ ಗೊತ್ತಾಗುತ್ತೆ. ಅದು ಬಿಡು, ನೀನು ಕಾಲ್ ಹತ್ರ ನೋಡಿ, ಇಲ್ಲಿ ಕಾಲ್ ಹತ್ರ ಅದು ಬಿಡು. ಅದೆಲ್ಲ ಬಿಡು. ಚಾಟ್ ಜಿಪಿಟಿ ನೋಡಿ, ಇಲ್ಲಿ ಒಂದ್ ನಿಮಿಷ, ಇದು ನೋಡಿದ್ದು ಇಲ್ಲೊಂದ್ ಕಾಲು ಇಲ್ಲೊಂದ್ ಕಾಲು ಬರುತ್ತಾ? ಯಾವ್ದು? ಎಲ್ಲಿ ನೋಡಿ, ಅಲ್ಲಿ ನೋಡೇ ನನ್ನ ಮಗನೇ ಗೊತ್ತಾಗ್ತದೆ. ಮಿರರ್ ಅದು. ಇಲ್ಲಿ ನೋಡು, ಇಲ್ಲಿ ಆರ್ಮ್ಸ್ ನೋಡು, ಆರ್ಮ್ಸ್ ಚೆಸ್ಟ್ ನೋಡು, ಬರೀ ಆರ್ಮ್ಸ್ ಮಾತ್ರ ಬರುತ್ತೆ. ಚೆಸ್ಟ್ ಮೇಲೆ ಅಷ್ಟೊಂದು ಲೋ, ನಾನು ಹೇಳ್ದೆ ನಮ್ಮ ಚಾಟ್ ಕೇಳ್ಕೊ, ಆರ್ಮ್ಸ್ ಗಿಮ್ಸ್ ಏನು ಮಾಡ್ತಿಲ್ಲ. ಎಷ್ಟು ಫೇಕ್ ಇವನೇ ಫೇಕ್ ಅಂತ. ಪೃಥ್ವಿ ಏಯ್ ಒರಿಜಿನಲ್ ಸುಮ್ಮನೆ ಲೋ, ಪೃಥ್ವಿ ಏಯ್ ನಾನು ನಮ್ಮ ಬಾಸ್ ಲೋ 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 ಕೇಳಿಸ್ಕೊ, ನಾನು ಆರ್ಮ್ಸ್ ಏನು ಮಾಡಿಲ್ಲ, ಬರೀ ಆಪ್ಸ್ ವರ್ಕೌಟ್ ಮಾಡ್ಕೊ, ಬರೀ ಆಪ್ಸ್ ಮತ್ತೆ ಇಲ್ಲಿ ಆಪ್ಸ್ ಮಾಡಿದಕ್ಕೆ ಆಪ್ಸ್ ಬಂದ್ಬಿಡ್ತಾ? ಅದು ಬರತ್ತೆ, ಅದು ನಿಂಗೆ ಅರ್ಥ ಆಗುತ್ತೆ. ಅದಕ್ಕೆ ಜಿಮ್ ಸೇರು ಅನ್ನೋದು. ನಾವು ಸೀಕ್ರೆಟ್ ಆಗಿ ಹೋಗ್ತೀವಿ, ಇದಂಗೆಲ್ಲ ಹಿಂಗೆಲ್ಲ ಎಕ್ಸ್ಪೋಸ್ ಮಾಡಲ್ಲ ನಾವು. ನಾನು ಬಂಟಿ ಸೀಕ್ರೆಟ್ ಆಗಿ ಹೋಗ್ತಾ ಇದೀವಿ. ಓ ಕೇಳು ಬಂಟಿನ, ಅವನಿಗೆ ಬಾಡಿನೇ ಇಲ್ಲ. ಕೇಳು ಬಂಟಿನ. ಗಾಡಿ ಮಾಡಕ್ಕೆ ಹೋಗ್ತಾ ಇರೋದು. ಲೋ, ಅದಕ್ಕೆ ಗೊತ್ತಾ? ಸುಮ್ಮನಿರೋ, ಯಾರು ಹೇಳ್ಬೇಡ. ನಾಳೆ ಕಟಿಂಗ್ ಹೋಗ್ತಾವಣ್ಣ ಸುಳ್ಳು ನಮ್ಮ ತಾಯಣ್ಣ. ನಂಬೇಡ ಬಿಡು. ಕಟಿಂಗ್ ಮಾಡ್ಸಿದ್ರೆ ನಂಬಂದ್ರೆ ಬಸ್ ಕಟ್ತಾಳ್ತಾನಪ್ಪ. ನಿರ್ಧಾರ ಮಾಡಿಸ್ತಾರಂತೆ. ಇದೊಂದು ಪಕ್ಕ ಸುಳ್ಳು. ಯಾರು ಮತ್ತೆ ಇನ್ಯಾಕ್ ಕಟ್ ಮಾಡಿ? ನೋಡು ನಾಳೆ ಉಲ್ಫ್ ಏನ್ ಕಟ್ cut ಮಾಡ್ಸ್ಯಾ? ಮಾಡ್ಸ್ತೀನಿ ಉಲ್ಫ್ ಕಟ್ಸು. ಅವನ್ ಏನ್ ಮಾಡ್ತಾನೆ ಗೊತ್ತಾ ಭಯ್ಯ? ಇಸ್ಕೋ ಐಸೆ ही रख दो, इसको ले थोड़ा सा ट्रिम कर दो ಚಾಟ್ भैया. ಜಿಪಿಟಿ ಹಾಕೋನಪ್ಪ, ಶೋಮಿ ಹೇರ್ ಸ್ಟೈಲ್ ವಿತ್ ಲಾಂಗ್ ಹೇರ್ಸ್ ಅಂತ ಅದ್ ಕೊಟ್ಟಿದೆ. ಓಹೋ, ಜುಟ್ಟು. ಫುಲ್ಲು ಹಿಂಗೆ ಪಂಕಾಗ್ ಹಾಕೊಂಡು ಇಲ್ಲಿ ಹಿಂಗ್ ಲೈನ್ ಹಾಕ್ಸ್ಕೊತಾನಂತೆ ಫುಲ್ಲು. ಲವ್, ಮೊನ್ನೆ ಒಂದ್ ಪೋಕರ್ ಆಡ್ತಾ ಇದ್ದ ನಾನು. ಒಬ್ಳು ನನ್ನ ಫ್ರೆಂಡ್, ಒಬ್ಳು ಅಂದ್ರೆ ನನ್ನ ಫ್ರೆಂಡ್ ಪರಿ ಅಂತ ಇದ್ದಾನೆ, ಅವ್ನ ಫ್ರೆಂಡು. ಅವಳು ಫಸ್ಟ್ ಟೈಮ್ ಪೋಕರ್ ಆಡ್ತಾ ಇರೋದು. ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು 11-15 ಜನ ಪೋಕರ್ ಆಡ್ತಾ ಇದೀವಿ. ಬಂದ್ಬಿಟ್ಟು ಅವಳು ಶುರು ಮಾಡಿದ್ಲು. ಶುರು ಮಾಡಿ ನಾವೆಲ್ಲ ಆಚೆ ಹೋದ್ಮೇಲೆ ಯೂಟ್ಯೂಬಲ್ಲಿ ಹಾಕ್ತಾಳೆ, ಹೌ ಟು ಪ್ಲೇ ಪೋಕರ್, ಹೌ ಟು ಬೀಟ್ ಎವ್ರಿಬಡಿ ಅಂತ. ನಗ್ಬೇಕಾ? ನಗ್ಬೇಕಾ? ಇಲ್ಲೇ ಹೋಗ್ಬಿಡೋಣ ಬಾರೋ, ತಾಜ್ ತರಾನೇ ಇದೆ. ಚೌಟ್ರಿ ಅದು. ಚೌಲ್ಟ್ರಿ ಅದು. ಕ್ಲೋಸ್. ಸುಪ್ರೀತ್ ಮದುವೆ ಅಲ್ಲೇ ಮಾಡ್ಸಿ. ಏನ ಮದ್ವೆನೇ ಆಗಲ್ಲ ಹೋಗು. ಅಯ್ಯೋ ಹಿಂಗೇಳವ್ರೆ ಫಸ್ಟ್ ಮದುವೆ ಆಗೋದು. ನಮ್ಕಿನ್ ಹುಡುಗಿರ್ ಫಾಲೋಸ್ ಅವ್ರಿಗೆ ಓ, ಎಲ್ರಿಗೂ ಓ ಬಾಪ ನೋಡಿದ್ಯಾ ನೀನು ಬಂಟಿ? ನಮ್ಮ ಮನೆ ಮೇಲೆ ಒಬ್ಳು ಹುಡುಗಿದಾಳಲ್ಲ, ಹೆಂಗ್ ಮಾತಾಡ್ಸಲ್ ಗೊತ್ತಾ? ಯಾರೋ ಮನೆ ಮೇಲೆ, ಯಾರೋ ಮನೆ ಮೇಲೆ ಕಾರ್ ತೊಳಿಬೇಕಾದ್ರೆ ಬಂದ್ ಮಾತಾಡ್ಸಿಲ್ವಾ? ಸುಪ್ರೀತ್ ಯಾರು ಯಾರೋ ಅಭಿಮಾನಿಗಳು ಮಾತಾಡ್ತಾರಪ್ಪ. ಏನೋ ನಮ್ಮನೆ ಬಿಟ್ಟೆ ಅವಳು ಅವತ್ತು ಕಾಲಕ್ಕೆ ಕೂತಿದ್ದಾಗ, ಅವಳ ಕಾಲಕ್ಕೆ ಕೂತಿದ್ದಾಗ ಗಂಡ ಹೆಂಡತಿ ಬಂದ್ರಲ್ಲಪ್ಪ. ಯಾರು ಹೇಳ್ತಾರೆ ಮತ್ತೆ ಇನ್ಯಾರು ಅಪ್ಪಲ್ಲಿ ಗಂಡ ಹೇಳ್ತಿದ್ರೆ ಹೆಂಡತಿ ಏನೋ ಇವ್ರನ್ನ ಇಷ್ಟಪಡ್ತಾರೆ. ಯಾರು ಗೊತ್ತು, ಗಂಡನ್ಕಿಂತ ಇವನ್ ಚೆನ್ನಾಗಿರ್ಬೋದು. ಈ ವಿಷಯ ಗೊತ್ತಿಲ್ಲ. ಮತ್ತೆ ಅವನು ಪುಂಗ್ತವನೇ, ನೀನ್ ಪುಂಗಿಸ್ಕೋ. ನಾನ್ ಬಂಟಿನೇ ನಂಬೋದು. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದ ಹೇಳ್ಬೇಡದ, ಸತ್ಯ ಹೇಳ್ರಿ. ಆಯ್ತು, ಅಲ್ಲ ಮುಖ ತೋರ್ಸು, ಏನಕ್ಕೆ ನಗ್ತಾ ಇದ್ಯಾ? ನಾನೆಲ್ಲ ನೋಡ, ನಾ ಇಲ್ದಾರ ಅದನ್ನೆಲ್ಲ ಹೇಳ್ಕೊಂಡ್ ಕೂತ್ಕೊಳ್ಳೋರೆಲ್ಲ ಬೇಜಾನ್ ನೋಡ್ಬಿಟ್ಟಿದೀನಿ. ಗಾಡಿ ಓಡ್ಸು ನೆತ್ತಿಗೆ. ಜನನ ಆಗಿದೆ, ಮರಣದ ಡೇಟ್ ಬರ್ಬಿಡ್ತೀನಿ. ನಾನು ಯಾವತ್ತಾರ ಪುಂಗಿದಿನ, ಯಾರಿಗಾರ ಪುಂಗಿದಿನ ನಾನು? ಚಾನ್ಸೇ ಇಲ್ಲ. ನೀನ್ ಬಾಯ್ ಬಿಟ್ರೆ ಕೇಳೋ, ಸತ್ಯ ಯಾವತ್ತಾರ ಪುಂಗಿದಿನ ಕೇಳೋ. ಒಂದ್ಸಲಿನೂ ಸುಳ್ಳು ಹೇಳಿಲ್ಲ ಇವನು. 100% ಸುಳ್ಳು ಹೇಳಿಲ್ಲ. ಹಾಕೋ ಸಾಂಗು. ಯಾವ ಸಾಂಗ್? ಯಾವ್ದಾರ ನೀನ್ ಗಾಡಿ ಡ್ರೈವ್ ಮಾಡು, ಕೊಡಿಲ್ಲ ನಾನು. ನೋಡ್ರ ಏನು ಫೋನ್ ಯೂಸ್ ಮಾಡ್ಕೊಡ್ತಾರೆ ಟ್ರೈನಿಂಗ್ ಮಾಡಕ್ಕೆ. ನೋಡು, ಬುದ್ಧಿ ಇಲ್ಲ. ಪೊಲೀಸರು ಹಿಡಿದು ಫೈನ್ ಇನ್ಫ್ಲುಯೆನ್ಸ್ ಮಾಡ್ಬೇಕು ನೀನು. ಏನ್ ಪಾಸ್ವರ್ಡ್? ಪಾಸ್ವರ್ಡ್ ನೋಡಪ್ಪ,
ಯಾರು ನೋಡು ಮೇಂಟೈನ್ ಮಾಡ್ತಾ ಇರೋದು. ನಾ ಎಲ್ಲ ನಂತರ ಇರ್ತಾರ. ನಿಂದೇಳು ನಿಂತರ ಏನು? ಇವನ್ ಪಾಸ್ವರ್ಡ್ ಊರಿಗೆ ಗೊತ್ತು. 1 2 3 4 5 6 ಅಲ್ಲ ಸ್ಟಾರ್ ಇರತ್ತಲ್ಲ ನೋಕಿಯಾ ಫೋನ್ ತಾನೆ. ಯಾವ್ದು ಏನ್ ಅಂದ್ಕೊಂಡ್ಬಿಟ್ಟಿದ್ದೆ 60,000 ಫೋನ್ ಇಟ್ಕೊಂಡಿದ್ದಾನು ಬುಂಟಿ ಹಿಂಗೆ ಕಿಂಡಮ್ಮು ಕಿಂಡಮ್ ಅಲ್ಲ ಕಿಂಡಲ್. ನಾನು ಇಲ್ಲಿ ಸಾಂಗ್ ಹುಡುಕ್ತಾ ಅಲ್ಲ ಇದ್ದೆ. ಅವತ್ತು ಯಾವ್ದೋ ಹೋಟ್ಲಿಗೆ ಹೋಗಿದ್ವಿ. ಆಂಬಿಷನ್ ಅದೇನದ ನಿನಗೆ ಗೊತ್ತು. ಆಂಬಿಯನ್ಸ್ ಚೆನ್ನಾಗಿದೆ. ಆಂಬಿಷನ್ ಚೆನ್ನಾಗಿದೆ ಅಂತ. ನಾನೇನು ಹೇಳಲೇ ಇಲ್ಲ, ನೀನೇ ಹೇಳಿದ್ದೆಲ್ಲಾನು. ಏನೋ ಅಂತಾರೆ ಅಂತಿದ್ದೆ, ನೀನ್ ಆಂಬಿಷನ್ ಅಂತಿದ್ದು. ಆಂಬಿಷನ್ ಅಂದ್ರೆ ಲೈಫ್ ಅಲ್ಲಿ ಏನೋ ಏ, ಮಾಡ್ಬೇಕು ಅನ್ನೋದು ambition. ನಿನ್ನಿಂದ ಗೊತ್ತಾಗಬೇಕು. ಯಾವ್ದು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಸಾಂಗ್ ಹಾಕೋ. ಯಾವ್ದು ಹೇಳು, ಯಾವ್ದು ನೀನ್ ಹೇಳು. ಇಂಗ್ಲಿಷ್ ಲೇ ಬಿಸಿಲು ಕುದುರೆ ಹಾಕ್ಲಾ? ಸರಿ ಅದಲ್ಲ. ಐ ಮುಚ್ಕೊಂಡು ಆಡೋದು ಬಿಸಿಲು ಕುದುರೆ. 2 hours later. ಹೃದಯದ ತೋಟದೊಳಗಡೆ ಒಂದು ಅರಳದ ಹೂವಿನ ಬೆಳವಣಿಗೆ. ಡಿಪ್ರೆಷನ್ ಸಾಂಗ್ ಕೇಳ್ಬೋದು. ಏ ಪೃಥ್ವಿ, ಡಿಪ್ರೆಷನ್ ಆಕ್ಟಿಂಗ್ ಹೆಂಗಿತ್ತು? ಹೇಳ ಏನ್ ಮಾಡಿದ್ಲು ಬಿಟ್ಟೋಗಕ್ಕೆ ಅಂತ. ಒಬ್ಬ ಸೈಲೆಂಟ್ ಆಗಿದ್ದಾನೆ ಅಂದ್ರೆ ಜಾಸ್ತಿ ಮಾತಾಡ್ಬಾರ್ದು. ಕ್ರೇಜಿ ಆಕ್ಟಿಂಗ್ ಈ ತರ ಆಕ್ಟಿಂಗ್ ಅಲ್ಲಿ ನಿನ್ಗೆ ಯಾಕೆ ಡಿಪ್ರೆಷನ್ ಯಾವ್ದಾದ್ರು ಮೂವಿ ಹೇಳು. ಆಶಿಕಿ 2 ನಲ್ಲಿ ಏನಕ್ಕೆ ನಿನ್ಗೆ ಸಿಕ್ಕಿಲ್ಲ? ಒಬ್ಸೆಷನ್ ಡಿಪ್ರೆಷನ್ ಮೂವಿ ಅಲ್ಲ ಕಣಲೆ. ಈ ಫಿಲಂ ಸಾಂಗ್ ಗಜ್ನಿ ಗೂಗ್ಲಿ ಪಾರ್ಟ್ ಕೊಡ್ಬೇಕಿತ್ತಲ್ಲ, ಶರತ್ದು ಪಾರ್ಟ್ ನಿನಗೆ ಕೊಡ್ಬೇಕು ಅನಿಸ್ತದೆ ನಂಗೆ ಯಾಕೋ. ಅದು ಕೇಳಿದ್ರು ನನ್ನ ಅವಾಗಿನ್ನ ನಾನ್ ಚಿಕ್ಕ ಹುಡ್ಗ. ಮೀಸ ಇಲ್ಲ ಅಂದ್ಬಿಟ್ಟು ನಿನ್ಗೆ ಬಾರಿ ಬಂದ್ಬಿಡಿತಾ? ಬಾಡಿಲಿ ಬೆಳೆ ಕಿತ್ತಿದ್ರೆ ಬಂದ್ಬಿಡುತ್ತೆ. ಕಿತ್ಬಿಟ್ರೆ ಬಂದ್ಬಿಡುತ್ತೆ ಅಂತ ಅಂಟಿಸ್ಕೊಂಡ್ ಬಂದವನಿ. ಮೊನ್ನೆ ಏನಾಯ್ತು ಪೃಥ್ವಿ, ಮೊನ್ನೆ ಇದತ್ರ ಎಲ್ಲಿ ನಮ್ಮ ಮನೆ ಹತ್ರ ಕತೆಗಳು ಹೇಳ್ತಾನೆ. ನಿಜ ಕೇಳ್ಪತಿ. ಮನೆಯಿಂದ ನಡ್ಕೊಂಡ್ ಬರ್ತಾ ಇದ್ದೆ ಗುರು. ಸುಪ್ರೀತ್ ಜೊತೆ ಬಂಟಿ ಇದ್ದ. ನನಗೆ ಬಂಟಿ ಅಂತ ಗೊತ್ತು. ಹಿಂದ್ಗಡೆಯಿಂದ ಕೂದಲು ಬಿಟ್ಟವನಲ್ಲ ಯಾವ್ದೋ ಹುಡುಗಿ ಅನ್ಕೊಂಬಿಟ್ಟಿ ನಾನು. ಆಯ್ತು ಬಿಡಪ್ಪ ಕೇಳ್ತಿ. ಓ ಡಿಪ್ರೆಷನ್ ಕೊಟ್ಟೋಗ್ಬಿಟ್ಟ ಇವಾಗ. ಸೀರಿಯಸ್ ಆಗಿ ಏನೋ ಹಿಂಗ್ ಓಡಿಸ್ತಿದ್ಯಾ? 15 ವರ್ಷದಿಂದ ಫ್ರೆಂಡ್ಶಿಪ್ ಮಾಡ್ತೀನಿ. ಅವನು ಫ್ರೀಕಿ ನಿಕ್ಕ ಆಗಿದ್ದಾನೆ ಗೈಸ್ ಇವಾಗ. ಯಾರದು? ಫ್ರೀಕಿ ನಿಕ್ಕಿ ಆ ಹುಡುಗಿ ಅಲ್ವಾ ಆಬ್ಸೆಷನ್ ಅಲ್ಲಿ. ಸೊ ಫ್ರೀಕಿ ನಿಕ್ಕ ಅಂದ್ರೆ ನನ್ಗೂ ಗೊತ್ತಿರ್ಲಿಲ್ಲ ಸುಮ್ಮನೆ. ಹಾಯ್ ಗಾಯ್ಸ್, ತಾಜ್ ಹೋಟ್ಲಿಗೆ ಬಂದಿದ್ವಿ. ಎಲ್ಲ ಮುಗೀತು, ಎಲ್ಲ ಹೊರಡದೆ ಮನೆಗೆ. ಎಲ್ಲ ಮುಗೀತು. ಓ ಇಲ್ಲೂ ರೀಲ್ಸ್ ನೋಡ್ತಿದ್ಯಾ ನಮ್ದು? ಇನ್ನೇನಪ್ಪ ಆಯ್ತು, ಹೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಇಗ್ರು. ಏನ್ ಮಾಡಕ್ ಕೆಲ್ಸ ಇಲ್ಲ ನಿಮ್ಗೆ. ಆಚೆ ಬರ್ತಾರ ಏನ್ ಬೇಡ ಬಿಡಿ. 3 hours later. ಬೀಳಿಸ್ದ? ಏನಾಗಿಲ್ಲ ನೋಡು, ವರ್ಕ್ ಆಗ್ತಾ ಇದ್ದಾನೆ. ಬಿಟ್ಟು ನಿನ್ ಫೋನ್ ಎಲ್ಲಿ? ಏನಾಗಿಲ್ಲ ಕಡೆ ವರ್ಕ್ ಆಗ್ತಾ ಇದೆ. ಏನಾಗಿಲ್ಲ ಸೌಂಡ್ ಬಂತು, ತಿರ್ಗ್ಸು ಫೋನ್ ತಿರ್ಗ್ಸು. ಡೇ 1 ಡೆಬ್ಯೂಲೇನೆ ನಾನು ಹೋಯ್ತು ಫೋನು. ಯಾಕೋ ತಾಜ್ ಹೋಟ್ಲು ಎಷ್ಟೋ ಇವಾಗ ಏನು ಹಿಂಗ್ ಇಷ್ಟೊಂದು ಹೊಡೆದೋಯ್ತು. ಅಲ್ಲಿಂದ ಎಷ್ಟು ಜೋರಾಗಿ ಬೀಳ್ಸಿದ್ರೆ ಅವ್ನ್ ಬ್ಯಾಕ್ ಕೇಸು ಹಾಕಿರ್ಲಿಲ್ಲ. ಲೋಕಲ್ ಬ್ಯಾಕ್ ಕೇಸ್ ಇದೆ. ಕೂತ್ಗಳೆಲ್ಲ ಮಾಡ್ಬಿಟ್ಟಿದ್ಯಲ್ಲ ಮಗ ಮಗ ಕೊಡ್ತಾನೆ ನಿಂಗಳಲ್ಲಿ. ಎಲ್ಲಿಗೆ ಹೋಗ್ತೀವಿ ಇವಾಗ ಹಾಕ್ಸಕ್ಕೆ? ನಿಮ್ಮ ಅಣ್ಣಂಗೆ ಏನಂತ್ಯಾ? ಅಷ್ಟೇ ಹೋಯ್ತು. ಇಲ್ಲ ಹೆಂಗ್ ಬೈತಾರ ಗೊತ್ತೇನಲ್ಲ. ಏನು ಅಷ್ಟು ಜೋರಾಗ ಹೋಯ್ತು. ಮುಗೀತು ಗೈಸ್ ಈ ರೀಲ್ಸ್. ಆ ಫೋನಲ್ಲಿ ಎಷ್ಟು ರೀಲ್ಸ್ ಮಾಡಿದ್ವು. ಪಾರ್ಟಿಗೆ ಅದಕ್ಕೆ ಒಂದಿನ ಬಂದ್ಬಿಟ್ಟು ಹಾಳು ಮಾಡ್ಬಿಟ್ಟ ಗೈಸ್ ಇವನು. ಏನ್ ಗೈಸ್ ಈ ತರ ಎಲ್ಲ ಆದ್ರೆ. ಒಂದು ಬ್ಯಾಕಪ್ಗೆ ಫೋನ್ ಇತ್ತು, ನನ್ನ ಫೋನ್ ಆದ್ರೆ ಅದ್ರಲ್ಲಿ ಮಾಡಕ್ಕೆ. ನೀವು ಈ ಫೋನ್ ಕ್ಯಾಮ್ರಾ ಏನಾಗಿಲ್ಲ ತಾನೇ? ಕ್ಯಾಮ್ರಾ ಇಲ್ಲೇನೋ ಆಗಿದೆ ನೋಡು. ಏನು ಹಿಂಗಾಗೋಯ್ತು. ಸಾರಿ ಬಿಡಲ್ಲ. ಲೋ ಅದ್ರಲ್ಲಿ ಕೈ ಒರ್ಸ್ಕೊಂಡಿದ್ದ ನಾನು. ನಮ್ಮಮ್ಮ ಬೈತಾರ ನೀನ್ ಕೈ ಹೊಡ್ಸ್ಬಿಟ್ಟು. ಗೈಸ್ ಇವಾಗ ವಾಶ್ರೂಮ್ ನೋಡಿ, ಸಖತ್ತಾಗಿದೆ ವಾಶ್ರೂಮು. ಕೈ ತೊಳ್ಕೋಬೇಕು ಅಲ್ಲಿ. ತಾಜಲ್ಲಿ ನೀರೇ ಬರ್ತಾ ಇಲ್ಲ. ಆದ್ಮಿ ಜೋ ಹೈ ಆದಮಿ ಸೆ ಗರೀಬ್ ಹೋತಾ ಹೈ. ಆದ್ರೆ ಹಿಂಗೆ ಯಾಕೆ ಕೊಡ್ತಾರೆ? ಜನ ಕನ್ಫ್ಯೂಸ್ ಮಾಡ್ತಾರೆ. ಅದು ಈ ಕಡೆ ತಿರುಗಿಸ್ಬಿಡೋದಾಗ ಒಂದೊಂದ್ ಕಡೆ ಈ ಕಡೆ ಎತ್ಬಿಡ್ತಾರೆ. ನೋಡಿ ಟ್ಯಾಟು ಪಕ್ಷಿ ಹುಷಾರು, ನೀರು ಕುಡಿಸ್ಬಿಡ್ಬೇಡ. ಇದು ಬೆಂಕಿ ಇದು ಆರೋ ಬಿಡೋದು. ಆಮೇಲೆ ಈ ಮಿರರ್ A70
ಗೈಸ್ ತಾಜ್ ಹೋಟ್ಲ್ ಎಲ್ಲ ಮುಗೀತು. ಹೆಂಗಿತ್ತು ಸೂಪರ್. ಹೆಂಗಿತ್ತು ಬಂಟಿ? ಮಸ್ತ್ ಪೃಥ್ವಿ? ಕ್ರೇಜಿ ಗೈಸ್. ಸೊ ಮನೆಗೆ ಹೋಗ್ತಾ ಇದೀವಿ. ಟೈಮ್ 10:30 ಆಗಿದೆ. ಲಾಲ್ ಬಾಗ್ ಹತ್ರ ಬಂದಿದೀವಿ. ಲಾಲ್ಬಾಗ್ ಮೆಟ್ರೋ ಇನ್ನೇನ್ ಫ್ಲೈಓವರ್ ಹತ್ತೋದು, ನಮ್ಮ ಮನೆಗೆ ಇಳಿಯೋದು, ಗೇಟ್ ತಗೊಳ್ಳೋದು, ಹೋಗಿ ಪಾಚ್ಕೊಳ್ಳೋದು ಅಷ್ಟೇ. ಏನು ಅಯ್ಯೋ ಟೆನ್ಷನ್ ಆಯ್ತು. ಏನಾಯ್ತು? ಬಂಟಿ ಹಳೆ ಫೋಟೋಸ್ ತೋರಿಸ್ಬಿಟ್ಟ ನಮ್ದು. ಸೊ ಗೈಸ್ ನಾಳೆ ವಿಡಿಯೋ ಒಂದು ಮಸ್ತಾಗಿ ಮಾಡಕ್ ಪ್ಲಾನ್ ಮಾಡ್ತಾ ಇದೀವಿ. ಇವಂದು ಏನೋ ಚೇಂಜ್ ಆಗುತ್ತೆ, ಕ್ಯೂರಿಯಸ್ ಆಗಿರಿ. ಏನೇ ಅಂತ ನಾಳೆ ನಾಳೆ ಗೊತ್ತಾಗುತ್ತದು. ಬ್ಲಾಗ್ ಮಾಡ್ತೀವಿ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಎಲ್ಲ ಮಾಡಿ ಪ್ಲೀಸ್, ಎಲ್ಲ ಮಾಡಿ. ಇನ್ಮೇಲಿಂದ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ನೋಡ್ತಾ ಇದೀವಿ. ನಿಮ್ ಸಪೋರ್ಟ್ ಇದ್ರೆ ಡೈಲಿ ಬ್ಲಾಗ್ಸು ಬರುತ್ತೆ. ಇಲ್ಲ ಅಂದ್ರೆ ವಾರದಲ್ಲಿ 3 ವಿಡಿಯೋ ಮಾಡೋಣ ಅಂತ ಇದೆ. ಏನೋ ಮಾಡೋದು, ನಿಮ್ ಸಪೋರ್ಟ್ ಚೆನ್ನಾಗಿದ್ರೆ ನಡ್ಸ್ಕೊಂಡು ಹೋಗ್ತಾ ಇರೋದು. ಓಕೆ ಫ್ರೆಂಡ್ಸ್, ಬಾಯ್.